ಸ್ನೇಹಿತರೆ, ತಮಗೆಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು. MN ವ್ಲಾಗರಿಗೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತು ನಾವು ಯಾರ ಜೊತೆ ಇದ್ದೀವಪ್ಪ ಅಂದ್ರೆ ಆದಿತ್ಯ ಹಾಲಿನ ಡೈರಿ ಡ್ರೈವರ್ ಜೊತೆ ಇದ್ದೀವಿ. ಇದು ಗೊಡ್ಚಿ ರೊಟೇಷನ್ನ. ಈ ಗೊಡ್ಚಿ ರೊಟೇಷನ್ದ ಎಷ್ಟು ಹಾಲು ಬರ್ತೈತಿ ಮತ್ತು ಎಷ್ಟು ಲೀಟ್ರ್ ಹಾಲು ತೊಗೊಂಬಂದು ಇವ್ರು ಶೇಖರಣೆ ಮಾಡ್ತಾರೆ, ಮುಂದೆ ಏನೇನು ಆಗುತ್ತೆ ಅನ್ನೋದು ಪ್ರಕ್ರಿಯೆಯ ಬಗ್ಗೆ ಈ ಗಾಡಿ ಮಾಲೀಕರಾದ ರಾಜು ನಾಯ್ಕರ್ ಅವರು ಸ್ವಲ್ಪ ವಿವರಣೆ ಕೊಡಬೇಕಾಗಿ ಅವರಲ್ಲಿ ವಿನಂತಿ ಕೇಳ್ಕೊಳ್ತೀವಿ. ನಮಸ್ಕಾರ ರೀ. ಮೊದಲನೇದಾಗಿ ನನ್ನ ಹೆಸರು ರಾಜೇಶ್ ಬಸಪ್ಪ ನಾಯ್ಕರ್ ಅಂತೇಳಿ. ನಾವು ಈ ವಿಜಯಕಾಂತ ಡೈರಿ ಒಳಗೆ ಸತತವಾಗಿ 15 ವರ್ಷದಿಂದ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ ರೀ. ಒಂದು ಹೇಳ್ಬೇಕಂದ್ರೆ ನಮ್ಮ ಆದಿತ್ಯ ಹಾಲು ಅನ್ನೋದು ಏನೈತ್ರಿ, ನಮ್ಮ ಕರ್ನಾಟಕದ ಅಗದಿ ಅತ್ಯದ್ಭುತ ಆರೋಗ್ಯಕರವಾದ ಹಾಲು ಐತ್ರಿ. ಯಾವುದೋ ನೀವು ಹಾಲು ಖರೀದಿ ಮಾಡ್ಬೇಕಾರೆ, ಮೊಸರು ಮತ್ತು ಏನೇ ಖರೀದಿ ಮಾಡ್ಬೇಕಾರೆ ನಮ್ಮ ಆದಿತ್ಯ ಹಾಲನ್ನ ಖರೀದಿ ಮಾಡಿ ಆರೋಗ್ಯಕ್ಕೆ ಅಗದಿ ಒಳ್ಳೆಯ ಇದೈತೆ. ಮತ್ತು ನಾವು ನಮ್ಮ ರೊಟೇಷನ್ ಹೇಳ್ಬೇಕಂದ್ರೆ ಇದು ಎರಗಟ್ಟಿ ರೊಟೇಷನ್ ರೀ. ನಾವು ಮುರ್ಕತ್ನಾಳ, ಇಟ್ನಾಳ, ಕೋರ್ಕೊಪ್ಪ, ಚಂದ್ರಗಿ, ಸಿದ್ನಾಳ, ಗೊಡಿಚಿ, ನರಸಾಪುರ, ಸಾಲಹಳ್ಳಿ, ಗೊಣ್ಣೂರ, ಹಾಗೆ ಸುನ್ನಾಳ, ಈಗ ಒಂದು 10 ಹಳ್ಳಿ ಹಾಲು ನಾವು ತಗೊಂಡು ಬರ್ತೀವಿ ರೀ. ಹಾಗೆ ಇಲ್ಲಿ ಬಂದದನ್ನ ರಾಮದುರ್ಗ ತಾಲೂಕು ಹಲಗತ್ತಿ ಒಳಗೆ ಅನ್ಲೋಡಿಂಗ್ ಮಾಡ್ತೀವಿ ರೀ. ಇಲ್ಲಿಂದ ರೀ ನಮ್ಮ ಟ್ಯಾಂಕರ್ ಮುಖಾಂತರ ಬೈಲೊಂಗಲ್ ತಾಲೂಕು ನೇಗನಾಳ ಗ್ರಾಮಕ್ಕೆ ಹೋಗ್ತದೆ ರೀ. ಅಲ್ಲಿ ಕುರುಗುಂದ್ ಅನ್ನುವಂಥ ಒಂದು ಗ್ರಾಮ ಐತಿ. ಅಲ್ಲಿ ನಮ್ಮದು ಇದು ಮೇನ್ ಬ್ರಾಂಚ್ ಇದೆ ರೀ, ಆದಿತ್ಯ ಡೈರಿದು. ಇಲ್ಲಿಂದ ಹಾಲು ಅಲ್ಲಿಗೆ ಕಳಿಸಿ ಆಮೇಲೆ ಅಲ್ಲಿ ಇದ್ರದ್ದು ಪ್ರಾಡಕ್ಟ್ಗಳನ್ನ ಎಲ್ಲ ಅಲ್ಲೇ ರೆಡಿ ಆಗತ್ತೆ ರೀ. ಒಂದು ಹಾಲು ಆಗಿರ್ಬೋದು, ಮೊಸರು, ಮಜ್ಜಿಗೆ, ಬೇಡ, ಕುಂದ, ಇನ್ನಿತರ ಪ್ರಾಡಕ್ಟ್ಗಳನ್ನು ಅಲ್ಲಿ ರೆಡಿ ಮಾಡ್ತಾರೆ. ಮತ್ತು ನಾವು 15 ವರ್ಷ ಆದರೆ ಸರ್ವಿಸ್ ಮಾಡೋಕತ್ತಿ ಈ ಕಂಪ್ನಿ ಒಳಗೆ. ಭಾಳ ಚೆನ್ನಾಗಿದೆ ರೀ. ಯಾಕಂದ್ರೆ ಅಷ್ಟು ಒಳ್ಳೆಯ ಕಂಪ್ನಿ ಇದೆ ಆದಿತ್ಯ ಕಂಪ್ನಿ ಅನ್ನೋದು. ಹಾಲು ಅಷ್ಟು ಪರಿಶುದ್ಧಕರವಾದ ಹಾಲು ಅಂತ ಹೇಳ್ಬೋದು ರೀ ಆದಿತ್ಯ ಹಾಲು ಅಂದ್ರೆ. ಈಗ ನಿಮ್ಮ ರೊಟೇಷನ್ದ ಎಷ್ಟು ಲೀಟ್ರ್ ಸಂಗ್ರಹಣೆ ಆಗುತ್ತೆ ಹಾಲು? ನಮ್ಮ ರೊಟೇಷನ್ ರೀ ಬೆಳಿಗ್ಗೆ 600 ಲೀಟ್ರ್, ಸಂಜೆಗೆ 500 ಲೀಟ್ರ್ ಆಗತ್ತೆ ನೋಡ್ರಿ. ಹಾಂ. ಈಗೆಲ್ಲ ಖಾಲಿ ಕ್ಯಾನ್ ಇಳಿಸ್ತಿರಲ್ಲ, ಅವಕ್ಕೆ ಏನಾರ ನಂಬರ್ ಏನಾರ ಇರ್ತಾವೆ? ಹೆಂಗೆ ಇರ್ತಾವೆ? ಹಂಗೆ ಖಾಲಿ ಕ್ಯಾನ್ ಇಳಿಸ್ತಿರೋ ಅವ್ರದ್ದು ಆದ ಏನಾರ ಸ್ವಂತ ಕ್ಯಾನ್ ಇರ್ತಾವೆ, ಅದಕ್ಕೆ ಏನಾರ ಪಿನ್ ನಂಬರ್ ಏನಾರ ಇರ್ತಾವೆ? ಹೌದ್ರಿ. ಆಗ ನಮ್ಮ ಡೈರಿಯಿಂದ ಕ್ಯಾನ್ಗಳನ್ನು ಕೊಡ್ತಾರೆ ರೀ. ಬಟ್ ಅವ್ರಿಗೆ ಆ ಏಜೆಂಟ್ಗಳಿಗೆ ಏನಿರ್ತದೆ ರೀ, ಇದು ಕ್ಯಾನಿನ ಅಮೌಂಟ್ ಕಟ್ ಮಾಡ್ಕೊಂಡಿರ್ತಾರೆ ರೀ. ಬಟ್ ಅವ್ರಿಗೆ ಒಂದು ಸೆಂಟ್ರ್ ಅಂತ ಈಗ ಒಂದು ಯಾವುದೋ ಒಂದು ಊರು ಇರ್ತದೆ, ಒಂದು ನರಸಾಪುರ ಆಗಲಿ, ಒಂದು ಸಾಲಹಳ್ಳಿ ಆಗಲಿ, ಇಟ್ನಾಳಲ್ಲಿ, ಹಿಂಗೆ ಒಂದೊಂದು ಹಳ್ಳಿಗೆ ಒಂದು ಸೆಂಟ್ರಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ. ಅದೇ ನಂಬರ್ನ ಕ್ಯಾನ್ ಮೇಲೆ ಹಾಕಿರ್ತಾರೆ ರೀ. ಆ ನಂಬರ್ ಪ್ರಕಾರ ಅವರು ನಮ್ಮ ಶಿಶಿಗೆ ಹಾಲು ಕಳಿಸ್ಬೇಕಾಗತ್ತೆ ರೀ. ಆ ನಂಬರ್ ಪ್ರಕಾರ ಅವ್ರಿಗೆ ಅಲ್ಲಿ ಹಾಲಿಂದ ಏನು ಇರುತ್ತೆ ಅಲ್ಲಿ ಡಸನಪ್ಪ ಎಲ್ಲ ಎಂಟ್ರಿ ಆಗಿರ್ತಾರೆ. ವಾರದ ವಾರ ಏನಿರ್ತದೆ ರೀ, ಶನಿವಾರವರೆಗೂ ಅಂದರೆ ಅವ್ರಿಗೆ ಕ್ಲೋಸ್ ಆಗತ್ತೆ ರೀ. ಅವ್ರ ಪೇಮೆಂಟ್ ವಾರದವರೆಗೂ ಅವರು ಅಕೌಂಟಿಗೆ ಹಾಕಿಬಿಡ್ತಾರೆ ಡೈರೆಕ್ಟಾಗಿ. ನಿಮ್ಮ ಡೈರಿ ಕಡೆಯಿಂದ ಏನಾರ ನಿಮ್ಮ ಮೆಂಬರ್ಶಿಪ್ ಐ ಡಿ ಅಥವಾ ಏನಾರ ಇರ್ತಾವೆ ಅಥವಾ ಹೆಂಗೆ? ಮೆಂಬರ್ಶಿಪ್ ಐ ಡಿ ಅಂದರೆ ನೀವು ಏಜೆಂಟ್ರ್ ಆಗ್ಬೋದು ರೀ. ಈಗ ನಾವು ಒಂದು ಹಳ್ಳಿ ಒಳಗೆ ಒಂದು ಡೈರಿ ಚಾಲು ಮಾಡ್ತೀವಿ ಅಂದರೆ ಯಾವ ಫ್ರಾಂಚೈಸಿ ಬಗ್ಗೆ ಹೇಳ್ತಿದ್ದೀರಾ? ಫ್ರಾಂಚೈಸಿ ಏನಾರು ಕೊಡ್ತಾರಾ ನಿಮ್ಮ ಹತ್ರ? ಕೊಡ್ತಾರೆ, ಸೆಂಟ್ರ್ಗಳು ಕೊಡ್ತಾರೆ. ಏನು ರೇಟ್ ಬರುತ್ತೆ ಫ್ರಾಂಚೈಸಿಗೆ? ಏನೇನೆಲ್ಲ ಮೆಟೀರಿಯಲ್ ಖರೀದಿ ಮಾಡ್ಬೇಕು ನಾವಾಗತ್ತೆ ಏನು, ಅಥವಾ ಅವರ ಪ್ಲೇಸ್ ಕೊಡ್ತಾರೋ ನಾವೇ ಹೆಂಗೆ ಬಾಡಿಗೆ ಅದು ಹಿಡಿಬೇಕು? ಎಲ್ಲ ಅವ್ರ ಕಡೆನೇ ಇರುತ್ತೋ ಹೆಂಗೆ? ಎಲ್ಲ ನಿಮ್ಮ ಕಡೆನೇ ಇರತ್ತೆ ರೀ. ಬಟ್ ಅವರು ಕ್ಯಾನ್ಗಳನ್ನ ಅದ್ರ ಬೇಕಾದ ಮಟೀರಿಯಲ್ಗಳನ್ನು ಕೊಡ್ತಾರೆ ರೀ. ಆ ಮಟೀರಿಯಲ್ಗಳದ್ದು ಏನಿರ್ತದೆ ರೀ, ರೇಟ್ ಅದ್ರ ಚಾರ್ಜಸ್ ನೀವು ಕಟ್ಟಬೇಕಾಗತ್ತೆ ಕಂಪ್ನಿಗೆ. ಬಟ್ ಆದರೆ ಅವ್ರು ಏನು ಕೊಡೋದು ನಿಮಗೆ 1 ಲೀಟ್ರಿಗೆ ಇಂತಿಷ್ಟು ಕಮಿಷನ್ ಅಂತ ಇರತ್ತೆ ರೀ. 1 ರೂಪಾಯಿ 50 ಪೈಸೆ ಆಗಲಿ, 2 ರೂಪಾಯಿ ಆಗಲಿ, ಒಂದು ಕಮಿಷನ್ ಇರತ್ತೆ ರೀ. ಅದೇ ಕಮಿಷನ್ ಮೇಲೆ ನಿಮ್ಗೆ ಇದು ಹಾಲು ಕಲೆಕ್ಷನ್ ಮಾಡ್ಬೇಕಾಗತ್ತೆ ರೀ. ಈಗ ಫ್ರಾಂಚೈಸಿ ಅಂದ್ರೆ ಅಂದಾಜು ಎಷ್ಟು ಖರ್ಚು ಬರ್ಬೋದು ಅದಕ್ಕೆ? ಮತ್ತು ನೀವು ಇವಾಗ ಫ್ರಾಂಚೈಸಿ ನೀವು ಒಂದು ಸೆಂಟ್ರ್ ಓಪನ್ ಮಾಡಬೇಕಂದ್ರೆ ಡಿಗ್ರಿ ಮೇಲೆ ಅಷ್ಟೇ ನೀವು ಕಲೆಕ್ಷನ್ ಮಾಡ್ತೀನಿ ಅಂದರೆ ಅಮೌಂಟ್ ಭಾಳ ಇರಲ್ಲ. ನಿಮಗೆ ಕ್ಯಾನ್ ಬೇಕು ಅದ್ರ ಕ್ಯಾನಿನ ಅಮೌಂಟು, ಡಿಗ್ರಿ ಇನ್ನು ಉಳಿದ ಮಟೀರಿಯಲ್ಲು. ಇಲ್ಲ ನೀವು ಫ್ಯಾಟ್ ಮಷೀನು ಹಾಕಬೇಕಂದ್ರೆ ಮಿನಿಮಮ್ ಒಂದು 50,000 ರಿಂದ 60,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. 50,000 ರಿಂದ 60,000? 50,000 ರಿಂದ 60,000. ಈ 50,000 ರಿಂದ 60,000 ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎಷ್ಟು ಪ್ರಾಫಿಟ್ ಆಗ್ಬೋದು ಅದ್ರ ಜೊತೆಗೆ? ಪ್ರಾಫಿಟ್ ರೀ ಸರ್, ಅದು ಹೆಂಗಂದ್ರೆ ನೀವು ಹಾಲು
ಎಷ್ಟು ಕಲೆಕ್ಷನ್ ಮಾಡ್ತಿರಲ್ಲ ಅದ್ರ ಮೇಲೆ ನಿಮಗೆ ಪ್ರಾಫಿಟ್ಟು. ಹಾಂ ಒಂದು ದಿವಸಕ್ಕೆ ನೀವು 100-200 ಲೀಟರ್ ನೀವು ಕಲೆಕ್ಷನ್ ಮಾಡಿದ್ರಂದ್ರೆ ಹಾಂ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಹಾಂ ಹಾಂ ಯಾಕಂದರೆ ಕಮಿಷನ್ ಮೇಲೆ ಇರುತ್ತಲ್ವಾ, ಹಾಂ ಅದಕ್ಕಾಗಿ ನೀವು ಎಷ್ಟು ಹಾಲುಗಳನ್ನು ಸಂಗ್ರಹಣೆ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಪ್ರಾಫಿಟ್ಟು ಅದು ಇದು ಇರುತ್ತೆ. ಹಾಂ ಈಗ ನಿಮ್ಮ ಡೈರಿಯಿಂದ ಎಷ್ಟು ಫ್ರಾಂಚೈಸಿ ಇದಾವೆ ನಮ್ಮ ರಾಮದುರ್ಗ ತಾಲೂಕಿನಾಗ? ಸರ್ ಈಗ ನಮ್ಮದು ಹೆಗಟ್ಟೆ ರೊಟೇಷನ್ ಅಂದರೆ ಒಂದು 10 ಸೆಂಟರ್ಗಳಿದ್ದಾವೆ. ಹಾಂ ಇದೇ ಥರನಾಗಿ ಬೇರೆ ರೊಟೇಷನ್ ಇದಾವಲ್ರಿ, 10 ಸೆಂಟ್ರು 12 ಸೆಂಟ್ರು ಈ ಥರ ಅದಾವೆ ರೀ. ಅಂದರೆ ನಮ್ಮ ಈ ರಾಮದುರ್ಗ ಸಿಸಿಗೆ ಏನದಾವೆ ರೀ, 6 ರೊಟೇಷನ್ ಅದಾವೆ ರೀ. ಹಾಂ 6 ರೊಟೇಷನ್ 6 ಗಾಡಿಗಳು ಇದಾವೆ ರೀ. ಒಂದು ರೊಟೇಷನ್ಗೊಂದು 10 ಪಾಯಿಂಟ್ ಅಂದರು 60 ಪಾಯಿಂಟ್ಗಳು ಆಗತ್ತೆ ರೀ ಸರ್. 60 ಪಾಯಿಂಟ್. ಸದ್ಯಕ್ಕೆ ಫಸ್ಟ್ನೇ ಪಾಯಿಂಟ್ ಯಾವ್ದು ನಿಮ್ಮದು? ಸರ್ ನಮ್ಮದು ಮುರುಕಟ್ ನಾಡ್ರಿ. ಕ್ರಮೇಣ ಎಷ್ಟು ಪಾಯಿಂಟ್ ಬರ್ತಾವೆ ನಿಮ್ಮ? ನಮ್ಮ ಸರ್ 10 ಪಾಯಿಂಟ್ಗಳು ಬರ್ತಾವೆ. 10 ಪಾಯಿಂಟ್ ಯಾವ್ಯಾವ ರೀ ಇವು? ಮುರುಕಟ್ ನಾಡ್ರಿ, ಇಟ್ನಾಡ್ರಿ, ಹಾಂ ಕೋರ್ಕಪ್ಪ, ಹಾಂ ಮ್ಯಾಗಿನ ಚಂದ್ರಗಿ, ಹಾಂ ಕೆಳಗಿನ ಚಂದ್ರಗಿ, ಹಾಂ ಸಿಟ್ನಾಳ, ಗುಳಿಗಿ, ಸಾಲಳ್ಳಿ, ಬನ್ನೂರ, ನರಸಾಪುರ, ಹಾಂ ಸುನ್ನಾಳ, ಸಂಗಮೇಶ್ವರ. ಸಂಗಮೇಶ್ವರ. ಇಷ್ಟು ಪಾಯಿಂಟ್ಗಳು ಬರ್ತವೆ ಸರ್ ನಮ್ಮ ಗಾಡಿಯಲ್ಲಿ. ಈಗ ಸದ್ಯಕ್ಕೆ ಫಸ್ಟ್ನೇ ಪಾಯಿಂಟು ಯಾವ್ದು ಮುರುಕಟ್ನಾಳ ಅಂದ್ರಿ? ಮುರುಕಟ್ನಾಳ ಸರ್. ಹಾಂ ಮುರುಕಟ್ನಾಳಿಗೆ ಎಷ್ಟು ಕ್ಯಾನ್ ಕೊಡ್ತಾರೆ ಅವರು? ಸರ್ ಅವರು ಒಂದು ಕ್ಯಾನ್ ಕೊಡ್ತಾರೆ. ಒಂದು ಬೆಳಗ್ಗೆ ನೈಟ್ 2 ಶಿಫ್ಟು? ಬೆಳಗ್ಗೆ ಒಂದು ಕ್ಯಾನ್ ಸರ್, ಸಂಜೆ ಕಡೆ ಒಂದು 2 ಶಿಫ್ಟ್ ಸೇರಿ 2 ಕ್ಯಾನ್ ಕೊಡ್ತಾರೆ. 2 ಕ್ಯಾನ್ ಸರ್. ಅಂದಾಜು ಒಂದು 60-80 ಲೀಟ್ರ್ ಆಗ್ಬೋದಾ? ಹಾಂ ಸರ್, ಒಂದು 60-70 ಲೀಟ್ರ್ ಸರ್. ಒಂದು ಕ್ಯಾನಲ್ಲಿ ಒಂದು 40 ಲೀಟ್ರ್ ಹಾಲದು ಸಂಗ್ರಹಣೆ ಮಾಡ್ಬೋದು ಸರ್. ಹಾಂ ಹಾಂ 40 ಲೀಟ್ರ್ ಕ್ಯಾನ್ಗಳಿರುತ್ತೆ ಸರ್ ಅದು. ಹಾಂ ಬಟ್ ಅವ್ರ ಕಲೆಕ್ಷನ್ ಎಷ್ಟಿರುತ್ತೋ. ಹಾಂ ಈಗ ಮುರುಕಟ್ನಾಳ ಅಂದರೆ ಚಂದ್ರದಿಂದ ಬೆಳಗ್ಗೆ ಸಾಯಂಕಾಲ ಕೂಡ ಒಂದು 60-70 ಲೀಟರ್ ಬರುತ್ತೆ ಸರ್. 70 ಲೀಟ್ರ್ ಕೊಡ್ತಾರೆ. ಹಾಂ ಸರ್. ಹಿಂಗೆ ಪ್ರತಿ ಒಂದು ಡೈರಿಗೂ ಅಥವಾ ಪಾಯಿಂಟಿಗೂ ನಿಮ್ಮ ಪಾಯಿಂಟಿಗೆ ಹಾಂ ಸರ್. ಎಷ್ಟು ಕ್ಯಾನ್ ಕೊಡ್ತಾರೆ ಅವರು ಕಸ್ಟಮರು? ಸರ್ ಒಂದು ಸೆಂಟ್ರ್ ಒಂದು ಊರಾಗೆ ಜಾಸ್ತಿ ಇರುತ್ತೆ. ಒಂದು ಟೈಮಿಗೆ ಮಾರ್ನಿಂಗು 5 ಕ್ಯಾನ್ ಇರುತ್ತೆ, 6 ಕ್ಯಾನ್ ಇರುತ್ತೆ. ಹಾಂ ಸಾಯಂಕಾಲ ಟೈಮ್ ಇರುತ್ತೆ ಒಂದು 2-3 ಈ ಥರ ಕ್ಯಾನ್ಗಳಿರುತ್ತೆ ಸರ್. ಓಹೋ, ಅವ್ರ ಮಳೆ ಬೆಳೆ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಂ ಸರ್, ಅಂದರೆ ಡ್ರೈ ಏರಿಯಾ, ಸ್ವಲ್ಪ ಡ್ರೈ ಏರಿಯಾ ಅಲ್ಲ ಸರ್. ಹ್ಞೂ ಅದಕ್ಕೆ ಸ್ವಲ್ಪ ಇವಾಗ ಇನ್ನೇನಾದರೂ ಮಳೆ ಏನಾದ್ರು ಆದರೆ ಸ್ವಲ್ಪ ಹಾಲು ಪ್ಲಸ್ ಆಗುತ್ತೆ. ಹಾಂ ಈ ಬೇಸಿಗೆ ಟೈಮಲ್ಲಿ ಹಾಲು ಕಡಿಮೆ ಇರುತ್ತೆ ಸರ್. ಹಾಂ ದೀಪಾವಳಿ ಸುತ್ತ ಏನಿರುತ್ತೆ ಸರ್, ಇವಾಗ ಮಳೆ ಜಾಸ್ತಿ ಇದ್ರೆ ಸ್ವಲ್ಪ ಅಲ್ಲಿ ತೋಟದಲ್ಲಿ ಮೇವು ಆದರೆ ಹಾಂ ಜಾಸ್ತಿ ಬರುತ್ತೆ ಸರ್. ಇವ್ರಿಗೆ ರೈತರಿಗೆ ಏನಾದರೂ ನಿಮ್ಮ ಡೈರಿ ವತಿಯಿಂದ ಬೋನಸ್ ಗೀನಸ್ ಏನಾರು ಇರುತ್ತಾ ಅಥವಾ ಹೆಂಗೆ? ಸರ್ ಇದು ಬೋನಸ್ ಇಲ್ಲ ಸರ್, ಇದು ಬೋನಸ್ ಕೊಡೋದಿಲ್ಲ. ಇಲ್ಲ ಸರ್. KMFL ಕೊಡ್ತಾರಂತ ಕೇಳಿದ್ವಿ ಸರ್. ಅದು ಗೌರ್ಮೆಂಟ್ ಸರ್, ಅದು ಕೊಡ್ತಾರೆ ರೀ. ನಮ್ಮ ಡೈರಿ ಒಳಗೆ ಹೆಂಗೆ ಕೊಡ್ತಾರೆ ಸರ್, ಹಾಂ ಬೋನಸ್ ಅಂದರೆ ಹಾಂ ಬೋನಸ್ ದುಡ್ಡನ್ನು KMFದವರು ಅದರಲ್ಲೇ ರೇಟ್ನಲ್ಲಿ ಕಟ್ ಮಾಡಿ ಹಾಂ 5 ರೂಪಾಯಿನ ಸಪ್ರೇಟಾಗಿ ಬೋನಸ್ ಅಂತಾರ. ಹಾಂ ಬೋನಸ್ ಅಂತೇಳಿ ಅವರು ಕೊಡ್ತಾರೆ ಸರ್. ಹಾಂ. ಬಟ್ ನಮ್ಮ ಡೈರಿ ಏನಿಲ್ಲ ಸರ್, ಹಾಂ ವಾರದ ಬಿಲ್ ಏನಿರುತ್ತೆ ಸರ್, ಹಾಂ. ಅದೇ ಬಿಲ್ನಲ್ಲಿ ಹಾಂ ಆ 5 ರೂಪಾಯಿ ಬೋನಸನ್ನು ಸೇರಿಸಿ ಹಾಂ. ಕೊಡ್ತಾರೆ ಸರ್. ಕೊಡ್ತಾರೆ. ಹಾಂ ಸರ್. ಬೋನಸ್ ನಿಮ್ಮ ಕಡೆ ಯಾವುದೇ ರೀತಿ ಬೋನಸ್ ಗೀನಸ್ ಏನಿಲ್ಲ? ರೇಟ್ನಲ್ಲೇ ಕೂಡಿಸ್ಕೊಡ್ತಾರಲ್ಲ ಸರ್, ಹಾಂ ಅದೇ ಪರ್ ಬೋನಸ್. ಲೀಟ್ರ್ BM ಮತ್ತು CM ಎಲ್ಲಿ ಏನೈತೆ ರೇಟ್ ರೀ? ಸರ್ ನಿಮ್ಮದು ಪ್ಯಾಟ್ ಚೆನ್ನಾಗಿ ಬಂದಂಗೆ ಸರ್. ಅದು ಎಮ್ಮೆದು 30-35 ಮಟ್ಟ ಬರ್ತದೆ ಸರ್. ಹಾಂ ಹಾಗೆ 30 ಆಕಳ ಸರ್ 30-35 ಮಟ್ಟ ಬರ್ತದೆ ಸರ್. ಹಾಂ ಎಮ್ಮಿದು ಏನೈತೆ ಸರ್ 40-45-50 ಮಟ್ಟ ಸರ್. ಒಳ್ಳೆ ಪ್ಯಾಟ್ ಚೆನ್ನಾಗಿ ಬಂದರೆ ಹಾಂ 50 ರೂಪಾಯಿ ಮಟ್ಟ ಬೀಳ್ಬೋದು ಸರ್ ಅದು. ಹೌದು. ಹೌದು ಸರ್. ಮತ್ತಿದು ಮುಂದೆ ಬರುವಂಥ ಹಾಲು ಹಾಂ ಸರ್. ಯಾವ ರೀತಿ ಶೇಖರಣೆ ಮಾಡ್ತಾರ? ಎಷ್ಟು ದಿನ ಶೇಖರಣೆ ಆಗತ್ತಾ ಡೈರಿ ಒಳಗೆ? ಜೊತೆಗೆ ಅದು ಮುಂದೆ ಯಾವ ರೀತಿ ಏನು ಹಾಲಿನ ಉತ್ಪನ್ನಗಳು ಯಾವ್ಯಾವ ರೀತಿ ಎಲ್ಲಿ ರೆಡಿ ಆಗತ್ತೆ? ಅದು ಹೆಂಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಗತ್ತಾ? ಬರೀ ನಮ್ಮ ಕರ್ನಾಟಕದಾಗ ಸ್ಟೇಟ್ನಾಗ ಅಷ್ಟಾಗತ್ತೋ ಅಥವಾ ಸ್ಟೇಟ್ ಲೆವೆಲ್ಲು, ಹಾಂ ಸರ್. ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಏನಾರ ಪೋರ್ಟ್ ಆಗತ್ತಾ, ಇನ್ಪೋರ್ಟ್ ಆಗತ್ತಾ, ರಫ್ತು ಆಗತ್ತಾ? ಸರ್ ಇದು ನಮ್ಮ ಹಾಲು ಏನಿದೆ ಸರ್, ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಎರಡು ಟೈಮದು ಸೇರಿಸಿ ನಾಳೆ ಮಾರ್ನಿಂಗ್ ಟೈಮು ಶಿಫ್ಟ್ ಆಗುತ್ತೆ ಸರ್ ಟ್ಯಾಂಕರ್ ಮುಖಾಂತರ ಸರ್. ಇವತ್ತು ಮಾರ್ನಿಂಗ್ ಇವತ್ತು ಸಾಯಂಕಾಲ ಎರಡೂ ಕೂಡಿ ಸರ್. ನಾಳೆ ಮಾರ್ನಿಂಗ್ಗೆ ಹೋಗುತ್ತೆ ಸರ್ ಅದು ಟ್ಯಾಂಕರ್ ಮುಖಾಂತರ ಮೇನ್ ಡೈರಿಗೆ ಹೋಗುತ್ತೆ ಸರ್ ಅದು. ಅಲ್ಲಿ ಹೋಗಿ ಏನು ಕುರ್ಗುಂದದಲ್ಲಿ ಒಂದು ನಮ್ಮದು ಬ್ರಾಂಚ್ ಇದೆ ಸರ್, ಅದು ಮೇನ್ ಡೈರಿ ಇದೆ ಸರ್. ಅಲ್ಲಿ ಅದರ ಪ್ರಾಡಕ್ಟ್ಗಳನ್ನು ಎಲ್ಲ ರೆಡಿ ಮಾಡ್ತಾರೆ ಸರ್. ನಿಮ್ಮ ಮದುವೆ ಸಭೆ ಸಮಾರಂಭಗಳಿಗೆ ಎಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಆದಿತ್ಯ ಹಾಲು ಮೊಸರು
ಹಾಂ. ಎಲ್ಲ ಖರೀದಿ ಮಾಡೋಕೆ ಅದೇನು ಅಭ್ಯಂತರ ಇಲ್ಲ ಸರ್. ಇವು ಮೊಸರಿನ ಬಕೆಟ್ ಸಿಗ್ತಾವ ಅಥವಾ ಹೆಂಗೆ? ಮೊಸರು ಆಮೇಲೆ ಸ್ವೀಟ್ಸು ಅದೆಲ್ಲ ಕೊಡ್ತಾರಾ ಆರ್ಡರ್ ಹಾಕಿದ್ರೆ? ಸಿಗುತ್ತೆ ಸರ್. ಒಂದು 2 ದಿವಸ ಮುಂಚೆ ಸರ್. ಹಾಂ, 2 ದಿನಕ್ಕಿಂತ ಮುಂಚೆನೇ ಆರ್ಡರ್ ಕೊಡ್ಬೇಕು. ಹಾಂ ಸರ್, 2 ದಿವಸ ಮುಂಚೆ ಸರ್ ಹಾಂ. ಆರ್ಡರ್ ಕೊಟ್ಟರೆ. ಅಂದರೆ ಬಕೆಟ್ ಅಂದರೆ ಎಷ್ಟು ಕೆ ಜಿ ಇರುತ್ತಾ ಮೊಸರು ಅದು? ಸರ್ ಅದು 5 kg ಬರುತ್ತೆ ಸರ್, 10 kg ಸರ್, ಹಾಂ 20 ಲೀಟ್ರ್ ಸರ್, ಹಾಂ ಹಿಂಗೆ ಬರುತ್ತೆ ಸರ್, ಬಕೆಟ್ನಲ್ಲಿ ಬರುತ್ತೆ ಸರ್ ಅದು. ಹಾಂ ಹಾಂ ಮತ್ತೆ ಹಾಗೆ ಹೊರಗಡೆ ಶಾಪ್ನಲ್ಲಿ ಮಾಡೋದಕ್ಕೆ ಪ್ಯಾಕೆಟ್ಗಳು ಮಾಡಿರ್ತಾರೆ ಸರ್. ಹಾಂ. 1 ಲೀಟ್ರ್ 1 ಲೀಟ್ರ್ ಸರ್, ಹಾಂ 200 ml ಸರ್, ಹಾಂ. ಸರ್. ಅದೆಲ್ಲಿ ನಿಮ್ಮ ಡೈರಿ ಒಳಗೆ ಕೊಡ್ತಾರೋ ಅಥವಾ ನೀವೆಲ್ಲ ಆರ್ಡರ್ ಹಾಕಿ ಮೇನ್ ಡೈರಿಯಿಂದ ತರಿಸ್ತಿರೋ ಅಥವಾ ಹಿಂಗೆ? ಸರ್ ನಿಮಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದಾವಂದ್ರೆ ಹಾಂ. ಡೈರೆಕ್ಟ್ ಆಗಿ ನೀವು ಕಂಪ್ನಿಗೆ ನೀವು ಆರ್ಡರ್ ತಗೋಬೋದು ಸರ್. ಕಂಪ್ನಿಗೆ ಹಾಂ ಸರ್. ಅವ ಏನು ಆರ್ಡರ್ ನಂಬರ್ ಅದು ಇರುತ್ತಾ ಅಥವಾ ಏನು ನಮ್ಮ ಮ್ಯಾನೇಜರ್ಗೆ ಅಥವಾ ಸೂಪರ್ವೈಸರ್ಗೆ ಏನಾರ ಆರ್ಡರ್ ಕೊಡ್ಬೇಕಾ ಸರ್ ಹೆಂಗೆ? ಮಾರ್ಕೆಟಿಂಗ್ದವ್ರು ಒಬ್ರು ಇರ್ತಾರೆ. ಹಾಂ ಹಾಂ, ಮಾರ್ಕೆಟಿಂಗ್ದವ್ರಿಗೆ ಅವ್ರಿಗೆ ಒಂದು ನಂಬರ್ ಇರ್ತಾರೆ, ಒಂದು 2 3 ನಂಬರ್ ಇರ್ತಾರೆ ಸರ್ ನಮ್ಮದು ಡೈರಿದು. ಅವ್ರಿಗೆ ಫೋನ್ ಮಾಡಿ ಅದು ಆರ್ಡರ್ ಕೊಡ್ಬೇಕು ಸರ್. ಈ ಸಮೀಪ ಅಂದ್ರೆ ನಿಮ್ಮ ಫ್ರಾಂಚೈಸಿ ಯಾವ್ದಾರ ಐತೇನ್ರ ಅಂದ್ರೊಳಗೆ? ಸರ್ ಇಲ್ಲಿ ಇರತ್ತೆ ಸರ್, ಇಲ್ಲಿ ಎಲ್ಲ ಸಪ್ಲೈ ಮಾಡ್ತಿರ್ತಾರೆ ಸರ್. ಹಾಂ ಅಲ್ಲಿ ಸಿಗತ್ತೆ ಸರ್. ಬಟ್ ನಿಮ್ಗೆ ಇಲ್ಲ ದೊಡ್ಡ ಸಭೆ ಸಮಾರಂಭಗಳು ಅದಾವ ಅಂತಾರೆ ಸರ್, ಡೈರೆಕ್ಟಾಗಿ ನೀವು ಅಲ್ಲಿ ನಮ್ಮ ಕಂಪ್ನಿನ ಆರ್ಡರ್ ಕೊಡ್ಬೋದು ಸರ್ ಅಲ್ಲಿ. ಕಂಪ್ನಿಗೆ ಆರ್ಡರ್ ಕೊಡ್ಬೋದು. ಹಾಂ ಸರ್. ಅಲ್ಲ ಸಡನ್ನಾಗಿ ಈಗ ಅಪ್ಲೈನ್ ಮಾಡೋಕ್ಕಿಂತ ಈಗ ಸಡನ್ನಾಗಿ ಬೇಕಾಯ್ತಪ್ಪ, ಏನೋ ಸ್ವಲ್ಪ ಕಡಿಮೆ ಇರಲಿ ಅಥವಾ ಏನೋ ಫಂಕ್ಷನ್ ಸಣ್ಣ ಪುಟ್ಟ ಇರಲಿ, ಹಾಂ ಸರ್. ಈ ಸಡನ್ನಾಗಿ ಬೇಕು ಅಂದರೆ ಈಗ ಬಂದ ತಕ್ಷಣ ನಿಮ್ಮ ರಾಮದುರ್ಗದಾಗ ಎಲ್ಲಾರ ಇದ್ರು ಬ್ರಾಂಚ್ ಅದಾವು ಅಥವಾ ಫ್ರಾಂಚೈಸಿ ಅದಾವು? ಸರ್ ಹಾಕ್ಬೇಕಾದ್ರೆ ಸರ್ ನಮ್ಮ ರಾಮದುರ್ಗದಲ್ಲಿ ಹಾಂ ಕಾರ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಇದೆ ಸರ್ ಶಾಪ್ ಸರ್. ಇಲ್ಲಿ ಕರೆಕ್ಟಾಗಿ ಅಡ್ರೆಸ್ ಹೇಳ್ರಿ ಇಲ್ಲಿ. ರಾಮದುರ್ಗದಲ್ಲಿ ಹಾಂ ಕಾರ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಾಂ ಒಂದು ಪೂನಂ ಪಾರ್ಲರ್ ಅಂತಿದೆ ಸರ್. ಓ ಪೂನಂ ಪಾರ್ಲರ್. APJ ಅಬ್ದುಲ್ ಕಲಾಂ ಸರ್ಕಲ್ ಹತ್ರ ಇರ್ತಾ ಇರೋದಾ? ಹಾಂ ಸರ್, ಹಾಂ. ಪೂನಂ ಪಾರ್ಲರ್ ಅಂತೇಳಿ ಸರ್. ಹಾಂ ಕಾರ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಸರ್. ಹಾಂ ಹಾಂ ಆ ಪಾರ್ಲರ್ಗೆ ಹೋದ್ರೆ ಸಿಗತ್ತೆ ಸರ್. ಅದೇ ನೀವು ಹೇಳ್ತಾ ಇರೋದು APJ ಅಬ್ದುಲ್ ಕಲಾಂ ಸರ್ಕಲ್ ಪಕ್ಕನೇ ಇರೋದು? ಹಾಂ ಸರ್. ಹಾಂ ಹಾಂ ಅಲ್ಲಿ ಹೋದ್ರೆ ನಿಮ್ಗೆ ಯಾವುದೇ ಥರದ ಪ್ರಾಡಕ್ಟ್ ಬೇಕಾದ್ರೂ ಸಿಗುತ್ತೆ ಸರ್. ಯಾವುದೇ ರೀತಿ ಆರ್ಡರ್ ಕೊಟ್ಟರು ಕೊಡ್ತಾರೆ ಅವರು? ಅಲ್ಲಿ ನಮ್ಮ ಆದಿತ್ಯ ಎಲ್ಲ ಪ್ರಾಡಕ್ಟ್ಗಳು ಅಲ್ಲಿ ಅವೈಲೇಬಲ್ ಇದೆ ಸರ್. ಈ ಸದ್ಯಕ್ಕಲ್ಲಿ ಮೇಂಟೈನ್ ಮಾಡೋರು ಯಾರು ಅವರು? ಸರ್ ನಮ್ಮವರು ಅಯ್ಯೂಬ್ ಕಲಾದ್ಗಿ ಅಂತ ಇದ್ದಾರೆ ಸರ್. ಹಾಂ ಅವರು ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಹಾಂ ಹಾಂ ಸರ್. ಈ ಕಡೆ ನೋಡ್ರಿ ಸ್ವಲ್ಪ. ಹಾಂ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ರೀ.
ಈಗ ನಿಮ್ಮ ಸಂಬಳ ವಿಚಾರಕ್ಕೆ ಬಂದರೆ ಎಷ್ಟೆಷ್ಟು ಕೊಡ್ಬೋದು ಅವರು? ಎಲ್ಲ ಕಿಲೋಮೀಟರ್ ಮೇಲೆ ಇರುತ್ತಾ ಅಥವಾ ಪರ್ ಮಂತ್ ಏನಾದರೂ ಇರುತ್ತಾ ಇಂತಿಷ್ಟೇ ಅಂತ? ಸರ್ ನಮಗೆ ಕಿಲೋಮೀಟ್ರ್ ಮೇಲೆ ಬಾಡಿಗೆ ಇರುತ್ತೆ ಸರ್. ಏನು ಕಿಲೋಮೀಟ್ರ್ ಕೊಡ್ತಾರೆ ಅವರು? ಸರ್ ಕಿಲೋಮೀಟ್ರಿಗೆ 8 ರೂಪಾಯಿ 70 ಪೈಸೆ ಕೊಡ್ತಾರೆ ಸರ್. KMF ಏನು ಬೀಳುತ್ತೆ ರೇಟು? ಸರ್ KMF ಸರ್ ಅವು 10-12 ರೂಪಾಯಿದು ಹಾಂ. ಬಟ್ ಅದು ಬಿಟ್ರ ಇದು ಬಿಟ್ರ ನಿಮಗೆ ಕೆಲಸ ಮಾಡಲಿಕ್ಕೆ? ಸರ್ ಬೆಟ್ರ್ ಅಂದರೆ ನಮಗೆ ಇದೇ ಬೆಟರ್ ಅನ್ಸುತ್ತೆ. ಹೆಂಗದು? ಇದಕ್ಕಿಂತ ಅದಕ್ಕೆ ಜಾಸ್ತಿ ಆಗುತ್ತಲ್ಲ? ಇಲ್ಲಿವರೆಗೂ ನಮ್ಗೆ ಯಾವುದೇ ಪೇಮೆಂಟ್ ಮಿಸ್ ಮಾಡಿಲ್ಲ ಸರ್. ಹಾಂ. ಎಲ್ಲ ಆಫೀಸರ್ಗಳು ಚೆನ್ನಾಗಿದ್ದಾರೆ ಸರ್, ಕಂಪ್ನಿ ಚೆನ್ನಾಗಿದೆ ಸರ್, ಯಾವುದೇ ಥರನಾದ ಇದು ಚಂದ್ರಿ ಸ್ವಲ್ಪ ಅಂದ್ರೆ ನಮಸ್ಕಾರ.